ವಸಂತ, ಜಯಂತ, ನಳಗೋಮರರು ಬಹಳ ಸುಂದರವಾದ ಪುರುಷರಂತೆ. ಅವರನ್ನೆಲ್ಲ ತಂದೆಯವರು ಕಾಲಿಗೆ ಕಟ್ಟಬೇಕು. ಎಷ್ಟು ಚಂದ ಸ್ವಾಮಿ. ಇಂಥ ಪುರುಷರನ್ನ ಹೆಣ್ಣಾದ ನಾನು ಕೂಡಲೇ ಅಂದ್ರೆ ನನ್ನ ಜನ್ಮವೇ ವ್ಯರ್ಥವೆಂದು ಭಾವಿಸಬೇಕು. ಮದ್ದಾನೆಯ ಸೊಂಟೆದಂತಿರುವಂತ ನನ್ನ ದ್ವಯಭಾವಗಳಿಂದ ಅವರನ್ನ ಬಿಗಿದಪ್ಪಿ ಬಂಧನ ಚುಂಬನ ನಾಮಧೇಯಲ್ಲಿ ಮನಸ್ಸನ್ನ ತೃಪ್ತಿಪಡಿಸಿಕೊಳ್ತೇನೆ. ಈಗ ಅವರ ಬಳಿಗೆ ಹೋಗ್ತೇನೆ ನೋಡಿ. ಸುಂದರಿಯಾಗಿ ಬರ್ತೇನೆ ನೋಡಿ. ನೋಡಿದ ಅವರು ಯಾರೇ ನೀರೇ ಸ್ವಲ್ಪ ಈ ಕಡೆ ಬಾರೆ ಎಂದು ಕರಿಬೇಕು. ಬರ್ತೇನೆ ನೋಡಿ. ಈಗ ಅಲ್ಲಲ್ಲಿ ಕೆಲವರು ನನ್ನನ್ನೇ ನೋಡ್ತಾ ಇದ್ದಾರಲ್ಲ. ಈ ವಿಭಾಗದಲ್ಲಿ ಹಿಂದೆ ಕೂತ ನೀವು ಕಡಿಮೆ ಇಲ್ಲ. ನನ್ನ ಪರಿಚಯ ಇಲ್ಲ ಸ್ವಾಮಿ. ಇಲ್ಲಪ್ಪ, ಯಾರು ಇಲ್ಲಿ ಸ್ವಲ್ಪ ಮೊದಲು ಯಾರಿದ್ರು ಹೇಳಿ. ರಾಕ್ಷಸಿ ಒಬ್ಬ ಅವಳಿಂದ ಹೋಗುವಾಗ ಏನು ಹೇಳಿ ಹೋಗಿತ್ತು? ಸುಂದರವಾಗಿ ಅಂತ ಹೇಳಿದ್ದಾಳೆ. ಅವಳೀಗ ಸುಂದರ ರೂಪವನ್ನ ಧರಿಸಿ ಆಯ್ತು ನೋಡಿ. ಇಲ್ಲಿ ನಿಮ್ಮ ಎದುರಿನಲ್ಲಿ ನೀವೇ ಯಾವುದು ಗೊತ್ತಾಗ್ತೋ ನಿಮ್ಗೆ? ಏನು ಇದಕ್ಕೆ ಹೇಳು ಸ್ವಾಮಿ. ಏನು ಹುಟ್ಟು ಗುಣ ಸತ್ರು ಬಿಡ್ಲಿಕ್ಕಿಲ್ಲ ಅಂತ. ಯಾಕೆ? ಈಗ ನನಗೆ ಅನುಮಾನ ಆಗುದು ನಿಮ್ಮ ಬಗ್ಗೆ. ನೀವು ನಮ್ಮ ಸಂತಾನದವರೇ ಹಾಗೆ. ನಿಮಗೂ ನೆನಪು ಹೋಗ್ತಾ ಉಂಟು. ಏನು ಸ್ವಾಮಿ, ಈ ವೇಷಕ್ಕೆ ಅನುಕೂಲವಾಗುವಂತ ಪ್ರಾಣವನ್ನು ಹಾಕ್ಬೇಕು ನೀವು. ಹೌದಾ? ಗೊತ್ತಾಯ್ತಲ್ವಾ? ಅದು ನಿಮ್ಮ ನೋಡೋಣ. ಅವರೊಂದಿಗೆ ಹೋಗಿ ನನ್ನ ಚಪಲತ್ವವನ್ನು ಅವರೊಂದಿಗೆ ತೋರಿಸ್ತೇನಂತೆ. ನನ್ನ ಮೇಲೆ ಏನಾದ್ರು ಆಟ ಉಂಟ ಸ್ವಾಮಿ? ಮತ್ತೆ ಯಾಕೆ ಹೀಗೆ ಮಾಡ್ತೀರಿ? ರಾಕ್ಷಸರ ನಡೆದ ಹಾಗೆ. ಇದು ರಾಕ್ಷಸ ವೇಷವಿದ್ದು ಹಾಗೆ ವೇಷ ಅಲ್ವ ಸ್ವಾಮಿ? ವೇಷವ? ಅದೇ ವೇಷ. ಗೊತ್ತಾಗಿ ನೋಡಿ. ಕೀರ್ತಿನ
ಹೆಂಗಸರು ಸೆರಗಿನ ಗಾಳಿ ಬೀಸಿದ್ರೆ ಸಾಕಾಗ್ತದಂತೆ. ಹೌದಾ? ನಿಮ್ಮ ಹಾಗೆ. ಆದ್ರೆ ಇವರಿಗೆ ಹಾಗಲ್ಲ. ನಾನು ಇಷ್ಟೆಲ್ಲ ವೈಯಾರದಿಂದ ಅವರ ಬಳಿಗೆ ಹೋಗಿ ಏನೇನೆಲ್ಲ ಚಪಲತ್ವವನ್ನ ತೋರಿಸಿದ್ರು ಕೂಡ ಈ ಕಡೆ ನೋಡುವುದಿಲ್ಲ, ಮಾತನಾಡುವುದಿಲ್ಲ, ಬಂಡಕದಿಂದ ಹಾಗೆ ಕೊಡ್ತಿದ್ದಾರೆ. ಹೌದಲ್ಲ? ಏನ್ ಮಾಡುದು ಈಗ? ಏನ್ ಮಾಡ್ತೀವಿ ನೋಡೋಣ. ಇನ್ನೊಮ್ಮೆ ಹೋಗಿ ಅವರ ಮೈ ಮುಟ್ಟಿ ಮಾತನಾಡಿಸ್ತೇನಂತೆ. ಆಯ್ತಾ? ಓ ವೀರ, ನಿಮ್ಮ ಹೆಸರೇನು? ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ನಿಮ್ಮ ಈ ರೂಪ ಗಾಂಭೀರ್ಯವನ್ನು ಕಂಡು ನನ್ನ ಮನ ಸೂರೆಗೊಂಡಿದೆ. ಆದ್ದರಿಂದ ದಯವಿಟ್ಟು ಪ್ರೀತಿಯಿಂದ ನನ್ನಲ್ಲಿ ಒಂದೆರಡು ಮಾತುಗಳನ್ನು ಆಡಬಾರದೆ? ಮಾತು ಅಂದ್ರೆ ಮಾತು ಸ್ವಾಮಿ. ಹೌದಾ? ಮಳೆಗಾಲದಲ್ಲಿ ಸಿಡ್ಲು ಬಡದಾಗಿ ಅಷ್ಟು ಗಟ್ಟಿ ಒಟ್ಟಾರೆ ಅವರಿಗೆ ಮಾತನಾಡಲಿಕ್ಕೆ ಬರ್ತದೆ ಅಂತ ಆಯ್ತಲ್ವ? ಹೌದಲ್ಲ? ಇನ್ನು ನನ್ನ ಪ್ರಯತ್ನವನ್ನು ಮುಂದುವರಿಸ್ತೇನೆ. ಓ ವೀರ, ನಾವು ಇಲ್ಲಿಯವಳೆ. ಇದು ಹಿಡಿಂಬಾವನ. ಇಲ್ಲಿಗೆ ಅಧಿಪತಿ ಹಿಡಿಂಬ, ಅವನ ಸಹೋದರಿ ನಾನು. ಹಿಡಿಂಬೆ ಎಂಬುದಾಗಿ ನನ್ನ ಹೆಸರು. ಇಲ್ಲಿಗೆ ಬರಲು ಕಾರಣವೇ? ಕಾರಣ ಮನ ಸೋತು ಬಂದವಳು ನಾನು. ಹದಿಹರೆಯದ ನನ್ನೆದೆಯ ಕದವನ್ನ ತೆರೆದು ಮಲಗಿರುವ ಆಸೆಗಳನ್ನೆಲ್ಲ ತಿವಿದು ಎಬ್ಬಿಸಿದವರು ನೀವು. ಆದ್ದರಿಂದ ನೇರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ನನ್ನನ್ನ ಕೂಡುವ ಮುಖಾಂತರ ನನ್ನ ಜನ್ಮವನ್ನ ಸಾರ್ಥಕಗೊಳಿಸಬೇಕು. ಇಲ್ಲಿ ನನ್ನ ಬಗ್ಗೆ ನೀವು ಯಾವ ಅನುಮಾನವನ್ನು ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದು ನಮ್ಮದೇ ವನ. ಇಲ್ಲಿ ನಾವು ವಿಹರಿಸುವಂತಹ ಕ್ರೀಡಾವನವಿದೆ, ಲತಾ ಭವನ ಇದೆ. ಅಲ್ಲಿಗೆ ಹೋಗಿ ಸುಖವಾಗಿ ಸಂತೋಷವಾಗಿರೋಣ ಸ್ವಾಮಿ. ಇಲ್ಲಿ ಮಲಗಿದವರ ರಕ್ಷಣೆಯಲ್ಲಿ ನಾನಿದ್ದೇನೆ. ಇವರ ಗತಿ ಏನು? ಓಹೋ, ಆ ಬಗ್ಗೆ ನೀವು ಯೋಚಿಸಬೇಕಾದಿಲ್ಲ. ಅವರನ್ನ ನಮ್ಮ ಅಣ್ಣ ನೋಡಿಕೊಳ್ತಾನೆ. ಏನು ನೋಡಿಕೊಳ್ತಾನೆ? ಅವರಿಗೆ ತಕ್ಕ ವ್ಯವಸ್ಥೆಯನ್ನ ಮಾಡ್ತಾನೆ. ಏನು ವ್ಯವಸ್ಥೆ ಮಾಡ್ತಾನೆ? ಎಷ್ಟು ಜನ ಇದ್ದಾರೆ ಅಲ್ಲಿ? 5 ಜನ ಇದ್ದಾರೆ. ಅಷ್ಟೇ ಅಲ್ವಾ? ನಮ್ಮ ಅಣ್ಣ ಒಂದೇ ಸಲಕ್ಕೆ ಒಂದೇ ಬಾಯಿಗೆ ಕುಳುಂಬ ಅಂತ ಮುಗಿ ಬಿಡ್ತಾನೆ.
ಸ್ವಾಮಿ, ನನ್ನ ಮನಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಏನಾಗಿದೆ ನಿನಗೆ?